ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಅಪರೂಪದ ಕೇಸಾಗಿದ್ದ ಸಾತುಕುಲಂ ಕಸ್ಟಡಿ ಕೇಸ್ ಪ್ರಕರಣದಲ್ಲಿ ಮದ್ರಾಸ್ ಹೈಕೋರ್ಟ್ ತನ್ನ ತೀರ್ಪು ಕೊಡಿದೆ. ಅತ್ಯಂತ ಹಿಸ್ಟಾರಿಕಲ್ ಆಗಿರುವಂಥ ತೀರ್ಪನ್ನು ಮದ್ರಾಸ್ ಹೈಕೋರ್ಟ್ ನೀಡಿದ್ದೇನೆಂದರೆ 9 ಮಂದಿ ಈ ಪ್ರಕರಣದಲ್ಲಿ ಭಾಗಿಯಾದ 9 ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ಮದ್ರಾಸ್ ಹೈಕೋರ್ಟು ನೀಡಿದೆ. ಅಷ್ಟಕ್ಕೂ ಈ ಕೇಸ್ ಏನು ಅಂತ ನೋಡೋದಾದರೆ 2020 ಜೂನ್ಗೆ ಹೋಗಬೇಕಾಗತ್ತೆ. ಅವತ್ತು ಆ ಟೈಮು ಕೋವಿಡ್ ಲಾಕ್ಡೌನ್ ಇದ್ದಂಥ ಸಮಯ. ಏನಾಗಿತ್ತು ಅಂತ ಹೇಳಿದ್ರೆ, ಕೋವಿಡ್ ಲಾಕ್ಡೌನ್ ಇದ್ದ ಸಮಯದಲ್ಲಿ ಒಂದಷ್ಟು ದಿನ ಲಾಕ್ಡೌನ್ನ ಫ್ರೀ ಮಾಡಿದರು. ಆದರೆ ಈ ಜಯರಾಜ್ ಹಾಗೆ ಬೆನ್ನಿಕ್ಸ್ ಅಂದರೆ ಅಪ್ಪ ಮಗ ತಮ್ಮ ಕೊಟ್ಟಿರುವಂಥ ಸಮಯಕ್ಕಿಂತ ಒಂದು 15 ನಿಮಿಷ ಜಾಸ್ತಿ ಈ ಅಂಗಡಿ ಓಪನ್ ಮಾಡಿ ಇಟ್ಕೊಂಡ್ರು ಅನ್ನೋ ಕಾರಣಕ್ಕೆ ಪೊಲೀಸರು ಏನು ಮಾಡ್ತಾರೆ, ಇವರೊಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅಮಾನುಷವಾಗಿ ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಎಷ್ಟು ಅಮಾನುಷವಾಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರದ್ದು ಬಟ್ಟೆಗಳೆಲ್ಲ ರಕ್ತಸಿಕ್ತವಾಗಿ ಹೋಗಿರುತ್ತೆ. ಇದಾದ ನಂತರ 1-2 ದಿನಕ್ಕೆ ಅಪ್ಪ ಮಗ ಇಬ್ಬರು ಆಸ್ಪತ್ರೆಯಲ್ಲಿ ಸಾವು ಕಾಣ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ತಮಿಳುನಾಡಲ್ಲಿ ಪ್ರತಿಭಟನೆ ಕಾರಣ ಆಗುತ್ತೆ. ಎಲ್ಲಿ ತನಕ ಅಂತ ಹೇಳಿದ್ರೆ, ತಮಿಳುನಾಡು ಸರ್ಕಾರ ಈ ಪ್ರತಿಭಟನೆ ಮಣಿಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ತಮಿಳುನಾಡು ಸರ್ಕಾರ ಈ ಕೇಸನ್ನು CID ವರ್ಗಾವಣೆ ಮಾಡುತ್ತೆ. CID ವರ್ಗಾವಣೆ ಮಾಡಿದ್ರು ತನಿಖೆಯಲ್ಲಿ ಯಾವುದೂ ಪ್ರಗತಿ ಕಾಣದೇ ಇದ್ದಾಗ ಮದ್ರಾಸ್ ಹೈಕೋರ್ಟಲ್ಲಿ ಈ ಕೇಸನ್ನು ಪುನರ್ ಪರಿಶೀಲನೆ ಮಾಡುತ್ತೆ. ಮದ್ರಾಸ್ ಹೈಕೋರ್ಟ್ ಈ ಕೇಸನ್ನು CBI ವರ್ಗಾವಣೆ ಮಾಡುತ್ತೆ. CBI ವರ್ಗಾವಣೆ ಮಾಡಿದ ನಂತರ ಆದಂಥ ತನಿಖೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಪೊಲೀಸರು ತಪ್ಪಿದೆ. ಒಟ್ಟು 10 ಜನ ಪೊಲೀಸರು ಇರ್ತಾರೆ. ಈ ತನಿಖೆಯಲ್ಲಿ ಅಂದರೆ ಒಟ್ಟು 6 ವರ್ಷ ನಡೆದಂಥ ವಿಚಾರಣೆ ಇದರೆಲ್ಲ ಮುಗಿದ ನಂತರ ಇದರ ನಡುವೆ ಒಬ್ಬ ಪೊಲೀಸ್ ಆಫೀಸರ್ ತೀರಿ ಹೋಗ್ತಾನೆ. ಉಳಿದಿರುವಂಥ 9 ಜನಕ್ಕೆ ಮದ್ರಾಸ್ ಹೈಕೋರ್ಟ್ ಈಗ ಗಲ್ಲು ಶಿಕ್ಷೆ ಕೊಟ್ಟಿದೆ. ಈ ಗಲ್ಲು ಶಿಕ್ಷೆ ಕೊಟ್ಟ ನಂತರ ಈಗ ಬರುವಂಥ ಪ್ರಶ್ನೆ ಅಂತ, ಈಗ ನೆಕ್ಸ್ಟ್ ಇವ್ರನ್ನ ಅಂದರೆ ನೇಣಿಗೆ ಹಾಕಿಬಿಡ್ತಾರೆ ಅಂತಲ್ಲ, ಆ ಥರದ್ದೇನು ಪ್ರಶ್ನೆ ಇಲ್ಲ. ಇವರೇನಂತ ಹೇಳಿದ್ರೆ, ಮದ್ರಾಸ್ ಹೈಕೋರ್ಟ್ನಲ್ಲಿ ಇದ್ರ ಬಗ್ಗೆ ಮೇಲ್ಮನವಿ ಸಲ್ಲಿಸ್ಬೋದು. ಮದ್ರಾಸ್ ಹೈಕೋರ್ಟ್ ಕೂಡ ಇವ್ರದ್ದು ಕೊಟ್ಟಿರೋ ಶಿಕ್ಷೆ ಸರಿಯಾಗಿದೆ ಅಂತ ಹೇಳಿದ್ರೆ ಅವರಿಗೆ ಮುಂದೆ ಸುಪ್ರೀಂ ಕೋರ್ಟಲ್ಲಿ ಈ ತೀರ್ಪನ್ನು ಪ್ರಶ್ನೆ ಮಾಡೋ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.